ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೊಲೆಯ ಹಿಂದೆ ತಮಟಗಾರ ಕೈವಾಡ. ಫೈರೋಜ್ ಪಠಾಣ್ ಭೀಕರ ಹತ್ಯೆಯಲ್ಲಿ ತಮಟಗಾರ ಕೈವಾಡದ ಶಂಕೆ ವ್ಯಕ್ತವಾಗ್ತಾ ಇದೆ. ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೊಲೆ ಹಿಂದೆ ತಮಟಗಾರ ಕೈವಾಡದ ಶಂಕೆ ವ್ಯಕ್ತವಾಗ್ತಿದ್ದು, ಫೈರೋಜ್ ಪಠಾಣ್ ಭೀಕರ ಹತ್ಯೆಯಲ್ಲಿ ತಮಟಗಾರ ಅವರ ಇನ್ವಾಲ್ವ್ಮೆಂಟ್ ಇದೆಯಾ? ಧಾರವಾಡದಲ್ಲಿ ಫೈರೋಜ್ ಹತ್ಯೆ ನಂತರ ವೈರಲ್ ಆಗಿರೋ ಹಳೆ ಆಡಿಯೋದಲ್ಲಿ ಧಾರವಾಡ ಅಂಜುಮನ್ ಅಧ್ಯಕ್ಷ ಇಸ್ಮಾಯಿಲ್ ತಮಟಗಾರ ಧ್ವನಿ ಕೂಡ ಇದೆ ಅಂತ ಹೇಳಾಗ್ತಿದ್ದು, ಅಬ್ದುಲ್ ದೇಸಾಯಿ ಸೇರಿ ನಿನ್ನನ್ನು ಮುಗಿಸ್ತೇನೆ ಅಂತ ಫೈರೋಜ್ಗೆ ಬೆದರಿಕೆ ಹಾಕಿದ್ರ. ಹತ್ಯೆಯ ಹಿಂದೆ ತಮಟಗಾರ ಕೈವಾಡ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಫೈರೋಜ್ ಪಠಾಣ್ ಕುಟುಂಬಸ್ಥರೇ ಬಿಡುಗಡೆ ಮಾಡಿರುವಂತಹ ಆಡಿಯೋ ವೈಯಕ್ತಿಕ ವೈಷಮ್ಯವೋ ಅಥವಾ ರಾಜಕೀಯ ಸಂಚೋ? ವೈರಲ್ ಆಗ್ತಾ ಇರೋ ಆಡಿಯೋ ಅಸಲಿಯೋ ಅಥವಾ ನಕಲಿಯೋ ಅನ್ನುವಂತಹ ಅನುಮಾನ ಕೂಡ ಇದೆ. ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೊಲೆಯ ಹಿಂದೆ ತಮಟಗಾರ ಕೈವಾಡದ ಶಂಕೆ ವ್ಯಕ್ತವಾಗ್ತಾ ಇದೆ. ಧಾರವಾಡದಲ್ಲಿ ಫೈರೋಜ್ ಹತ್ಯೆ ನಂತರ ವೈರಲ್ ಆಗಿರುವಂತಹ ಹಳೆ ಆಡಿಯೋ, ಆ ಆಡಿಯೋನಲ್ಲಿ ಇರುವಂಥದ್ದು ಇಸ್ಮಾಯಿಲ್ ತಮಟಗಾರ ಅವರ ಧ್ವನಿನ ಅಬ್ದುಲ್ ದೇಸಾಯಿ ಸೇರಿ ನಿನ್ನನ್ನು ಮುಗಿಸ್ತೇನೆ ಅಂತ ಫೈರೋಜ್ಗೆ ಬೆದರಿಕೆ ಹಾಕಿದ್ರ ತಮಟಗಾರ. ಹತ್ಯೆಯ ಹಿಂದೆ ತಮಟಗಾರ ಕೈವಾಡ ಇದೆ ಅಂತ ಕುಟುಂಬಸ್ಥರು ಯಾಕೆ ಆರೋಪ ಮಾಡ್ತಾ ಇದ್ದಾರೆ? ಈ ಆಡಿಯೋ ಅಸಲಿಯೋ ಅಥವಾ ನಕಲಿಯೋ? ಇನ್ನು ವೈಯಕ್ತಿಕ ವೈಷಮ್ಯವೋ ಅಥವಾ ರಾಜಕೀಯ ಸಂಚಯನಾದರೂ ಇರಬಹುದಾ ಹತ್ಯೆಯ ಹಿಂದೆ? ಆದರೆ ವೈರಲ್ ಆಗ್ತಾ ಇರುವಂತಹ ಆಡಿಯೋ ಅಸಲಿಯೋ ನಕಲಿಯೋ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುವಂತೆ ಮಾಡ್ತಿದೆ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ. ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸ್ತಾ ಹೋದ್ರೆ, ಫೈರೋಜ್ ಪಠಾಣ್ ಹತ್ಯೆ ಭೀಕರವಾಗಿ ನಡೆದಿದ್ದಂತಹ ಒಂದು ಪ್ರಕರಣ ಇದು. ಆದರೆ ಈ ಪ್ರಕರಣದ ಹಿಂದಿನ ಸೂತ್ರಧಾರ ಯಾರು? ರಾಜಕೀಯ ಪ್ರೇರಿತ ಕೊಲೆಗಳ ತಾಣವಾಗ್ತಾ ಇದೆ ಧಾರವಾಡ ಗ್ರಾಮೀಣ ಕ್ಷೇತ್ರ. 2016 ಯೋಗೇಶ್ ಗೌಡ ಕೊಲೆ ಕೇಸ್ ತೀರ್ಪಿನ ಹೊತ್ತಲೇ ಮತ್ತೊಂದು ರಕ್ತಪಾತ. ಫೈರೋಜ್ ಕೊಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ 9 ಮಂದಿ ಆರೋಪಿಗಳ ಬಂಧನವಾಗಿದೆ. ತನಿಖೆ ದಿಕ್ಕು ಬದಲಿಸುತ್ತಾ ಈ ಆಡಿಯೋ ಸಂಭಾಷಣೆ. ಶಾಸಕ ವಿನಯ್ ಕುಲಕರ್ಣಿ ಬಗ್ಗೆಯೂ ಆಡಿಯೋದಲ್ಲಿ ಅವಾಚ್ಯ ಶಬ್ದಗಳ ಬಳಕೆ ಮಾಡಲಾಗಿದೆ. ಕೊಲೆಗೂ 6 ತಿಂಗಳ ಹಿಂದಿನ ಆಡಿಯೋಕ್ಕೂ ಇರುವಂತಹ ನಂಟೇನು? ಆ ಸಂಬಂಧ ಏನು? ಫೈರೋಜ್ ಕುಟುಂಬಸ್ಥರ ಆರೋಪಕ್ಕೆ ತಮಟಗಾರ ಕೊಡುವಂತಹ ಉತ್ತರ ಏನು? 9 ಮಂದಿ ಆರೋಪಿಗಳ ಬಂಧನದ ನಂತರ ಬಯಲಾಗುತ್ತಾ ಅಸಲಿ ಮಾಸ್ಟರ್ ಮೈಂಡ್ ಯಾರು ಅನ್ನುವಂಥದ್ದು. ಹಾಗಾದ್ರೆ ಇಬ್ಬರ ನಡುವಿನ ಒಂದು ಸಂಭಾಷಣೆಯ ಒಂದು ಕ್ಲಿಪ್ಪಿಂಗ್ ಇದೆ. ಆ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ನಿಮಗೆ ಕೇಳಿಸ್ತೇವೆ. ಆ ಆಡಿಯೋ ಸಂಭಾಷಣೆ ತನಿಖೆಯ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತಾ ಅನ್ನುವಂಥ ಕುತೂಹಲ ಕೂಡ ಇರುವಂಥದ್ದು. ಹಾಗಾದ್ರೆ ಈ ಫೈರೋಜ್ ಪಠಾಣ್ ಭೀಕರ ಹತ್ಯೆಯಲ್ಲಿ ತಮಟಗಾರ ಕೈವಾಡದ ಶಂಕೆ ವ್ಯಕ್ತವಾಗ್ತಾ ಇದೆಯಲ್ಲ, ಆ ಶಂಕೆ ವ್ಯಕ್ತವಾಗುವಂತೆ ಮಾಡ್ತಾ ಇರುವಂಥದ್ದು ಸಿಕ್ಕಿರುವಂತಹ ವೈರಲ್ ಆಗಿರುವಂತಹ ಆಡಿಯೋ. ಹಾಗಾದ್ರೆ ಆ ಆಡಿಯೋನಲ್ಲಿ ಏನಿದೆ ನೋಡೋಣ, ಕೇಳೋಣ ಒಮ್ಮೆ. अब्दुल क्या कर रहे हैं कर रहा मैं नहीं कर रहा भाई भैया एक बात तो अब्दुल क्या तू मुझे चुपन सिर खराब कर रहा बोल अगर अब्दुल करा नहीं तुम कल बात कॉन्टेक्ट मारो और नहीं बंद देखो बात में हाँ तू कर बात में उसकी उनके सपोर्ट में आता तो हमारे गाँव में कहते हमें करते हैं तुम्हारे गाँव में कहते मतलब तुम्हें उनके लिए मैं बात देता उनको तो मिलेगा वाले 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 मतलब उनके सपोर्ट में तो वाले वाले उनके सपोर्ट ठीक है वानी खुद बोले भाई अब्दुल घर कुछ मारता है कौन भैया इन अभी आता ना पिए पूरे पता करो ना मारते तुझे भैया मुझे मारते भैया वाह 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 ये बात क्यों बोलेगा मुझे मैं बोल रहा भैया तुम बुरा मुझे 2 साइड मार चलता वो बात लगा तुम्हें बात मुझे बोलो उन्होंने मारते को तू बोल काउंटर बोल रहा मैं नहीं भैया तू बोलो तुझे जो फायर मारूं बोल को छोड़ो मैं मारता हूं अपना तो भैया बोल रहा मैं इनो तुम्हें कर रहे काम बोल रहा मैं कौन है भैया हमारे बाप की मैं क्या नहीं करते काम भी है इनका बाप अब्दुल खत्म करता हूँ कौन है तू बता अब्दुल खत्म करते हो भैया खत्म करने जाने लेना अप्पा है अल्लाह से बात कोई भी नहीं है वाने वाले ठीक है वाने भैया तुम्हें देखो उनके बारे में पीछे है मैं बोलूँ मैं बात तुम्हें देखो अब्दुल कर रहा था अब्दुल हूँ अच्छा कर रहा अच्छा कहता हरी सही कहता तुम लोग सब कौन भी गलती कर सामने बोलता हूँ बात में आपको अगर कोई भी अब्दुल गलती कर सामने बोलता हूँ अब्दुल खत्म करता है कौन है इन सब अब्दुल खत्म करते हैं बात में क्या बात करे बात में चैलेंज मेरा भैया बस तुम बोल रहे हो तुम्हें सर को खाली आज का इंसिडेंट धारवाड़ की पॉलिटिक्स हिस्ट्री बनता है तुम्हें समझ रहे हो
विनय अन्ना पूरा बना विनय अन्ना इनके अम्मा को तुम्हें सुने का कहा है आपको? तुम सुने बात अब्दुल ऐसा बोला बोल के सब मालूम है कौन ना सब मालूम है रे बा चलो ठीक है, अगर तुम्हारे बारे में मोहब्बत अगर कौन इनको बोलता नहीं कि फोटो नहीं बांटी की भाई फोटो तो की भाई फोटो वो बता डायरेक्ट अब्दुल को उनको अब्दुल का बड़ा होता तो अपना फला तो बाको ने फोटो रे डाकरी इंगरी बोले रहते हैं भैया। अगर हाँ चलो ठीक है, अब्दुल बोलेगा भाई इनको फोटो तो मोहब्बत क्या है उनको नहीं को तो तुम्हें सोच रहे हो क्या भी नहीं है मुझे मालूम है रे बा बट नहीं भाई कैसे पढ़ते क्या नहीं तुम सोच रहे हो ऐसा रख तुम कभी छोड़ देना वो नहीं। अब सुन एमएलए के रो 10 करोड़ खर्च कर को ग्रामीण क्षेत्र में ठहरो भैया मैं क्या मेरे गुलाब सुना था नहीं रख इससे क्या बनना अब ठीक है लो अब्दुल ने उनका बाबा बात तुम्हें क्या तीन डिफरेंट एमएलए तुम्हें ऐसी बात करेगा तो मैं तुम्हें बोल रहा हूँ मैं तुम्हें तुम्हें छोटे मैंने देखा लेवल नहीं का कौन भी दूसरा भी उन्होंने कारपोरेटर बनना है लेवल का कौन मेरा इंशाल्लाह आगे बढ़ेंगे। तुम क्या करते नहीं हमसे तो मैं कर दूं तुम्हें चीटर कर दूं तुम्हें स्कीम वाली बट कौन स्कीम आया हुआ तुम ना तुम इनके बात हम जा रहे भाई अब्दुल की बड़ स्कीम बराबर है भाई तुम्हें इनके बात हम जा रहे हैं आज क्या मानना है ಎಸಿದು ಫೈರೋಜ್ ಕೊಲೆಯ ಹಿಂದೆ ಇರುವಂಥವರ ಕೈವಾಡ ಯಾವುದು? ಒಂದು ಕಡೆ ತಮಟಗಾರ ಅವರ ಒಂದು ಆಡಿಯೋ ಕ್ಲಿಪ್ಪಿಂಗ್ ಕೂಡ ನಾವು ಕೇಳ್ತಾ ಇದ್ವಿ. ಫೈರೋಜ್ ಪಠಾಣ್ ಭೀಕರ ಹತ್ಯೆಯಲ್ಲಿ ತಮಟಗಾರ ಕೈವಾಡದ ಶಂಕೆಯನ್ನು ವ್ಯಕ್ತವಾಗ್ತಾ ಇದೆ. ಈ ಎಲ್ಲದರ ನಡುವೆ ಓಡಾಡ್ತಾ ಇರುವಂಥ ಅಥವಾ ವೈರಲ್ ಆಗ್ತಾ ಇರುವಂಥ ಒಂದು ಆಡಿಯೋ ಅದಕ್ಕೆ ಇಂಬು ಕೊಡ್ತಾ ಇದೆಯಾ? ಸೊ ಹಾಗಾಗಿ ಈಗಾಗಲೇ ಹಲವರ ಬಂಧನ ಆಗಿದೆ. ಆದರೆ ಈ ಆಡಿಯೋ ಕ್ಲಿಪ್ಪಿಂಗ್ ಮೂಲಕ ಪೊಲೀಸರ ಇನ್ವೆಸ್ಟಿಗೇಷನ್ ಶುರುವಾದರೆ ತನಿಖೆಯ ಜಾಡು ಮತ್ತೊಂದು ಮಗ್ಗುಲಿಗೆ ಹೊರಳುತ್ತಾ ಅನ್ನುವಂಥದ್ದು ಕುತೂಹಲ ಕಡಿಮೆ ಮಾಡಿಕೊಡ್ತಿದೆ. ಹಾಗಾಗಿ ಫೈರೋಜ್ ಕೊಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ 9 ಮಂದಿ ಆರೋಪಿಗಳ ಬಂಧನ ಆಗಿದೆ. ಆದರೆ ಕೇಳಿ ಬರ್ತಾ ಇರುವಂತಹ ಆಡಿಯೋ ಕ್ಲಿಪ್ಪಿಂಗ್ ತನಿಖೆ ದಿಕ್ಕನ್ನು ಬದಲಿಸುವ ಸಾಧ್ಯತೆ ಇದೆ. ಕೊಲೆಗೂ 6 ತಿಂಗಳ ಹಿಂದಿನ ಆಡಿಯೋಕ್ಕೂ ಇರುವಂತಹ ಸಂಬಂಧ ಏನು? ಆ ಆಡಿಯೋನಲ್ಲಿ ಫೈರೋಜ್ ಪಠಾಣ್ ಅವರನ್ನ ಕೊಲೆಗೈಯಲಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ವೇಳೆ ಪರೋಕ್ಷವಾಗಿ ಹೇಳಲಾಗುತ್ತಾ ಅಥವಾ ಆ ಆಡಿಯೋನಲ್ಲಿ ಉಲ್ಲೇಖ ಇದೆಯಾ ಆ ಅಂಶಗಳು ಅನ್ನುವಂಥ ಕುತೂಹಲ ಕೂಡ ಇರುವಂಥದ್ದು. ಆದರೆ ಆ ಆಡಿಯೋ ಅಸಲಿಯೋ ನಕಲಿಯೋ ಅದು ತಮಟಗಾರ ಅವರೇ ಮಾತನಾಡಿದ್ದಾರೆ ಎಂಬ ಒಂದು ಆಡಿಯೋನ ಅನ್ನುವಂಥ ಕುತೂಹಲ ಇದೆ. ಇಸ್ಮಾಯಿಲ್ ತಮಟಗಾರ ಅವರದ್ದೇ ಧ್ವನಿ ಅಂತ ಹೇಳಲಾಗ್ತಾ ಇರುವಂತಹ ಆ ಆಡಿಯೋದಲ್ಲಿ ಅಬ್ದುಲ್ ದೇಸಾಯಿ ಸೇರಿ ನಿನ್ನನ್ನೂ ಮುಗಿಸ್ತೇನೆ ಅಂತ ಫೈರೋಜ್ ಪಠಾಣ್ಗೆ ಬೆದರಿಕೆಯನ್ನ ಹಾಕಿದ್ರ ತಮಟಗಾರ. ಇದು ಇನ್ವೆಸ್ಟಿಗೇಷನ್ ಆದ ನಂತರ ಪೊಲೀಸರ ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಾಗಿದೆ. ಮತ್ತು ಆ ಆಡಿಯೋದ ಸತ್ಯಾಸತ್ಯತೆಗಳು ತನಿಖೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ಗೆ ಸಹಾಯಕವಾಗಲಿದೆ. ಹತ್ಯೆಯ ಹಿಂದೆ ತಮಟಗಾರ ಕೈವಾಡ ಇದೆಯಾ ಅಥವಾ ಬೇರೆ ಇನ್ಯಾರಾದರೂ ಮಾಡಿರುವಂಥದ್ದ? ಅದರ ಸದ್ಯಕ್ಕೆ ಕುಟುಂಬಸ್ಥರು ಮಾಡ್ತಾ ಇರುವಂತಹ ಆರೋಪ ಫೈರೋಜ್ ಪಠಾಣ್ ಕುಟುಂಬಸ್ಥರು ಬಿಡುಗಡೆ ಮಾಡುವಂತಹ ಆಡಿಯೋದಲ್ಲಿ ಹತ್ಯೆಯ ಹಿಂದೆ ತಮಟಗಾರ ಕೈವಾಡ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದು ತನಿಖೆಯ ನಂತರವಷ್ಟೇ ಇದರ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.